ಕಣ್ವ ಮಠದ ಧಾರ್ಮಿಕ ಹಾಗೂ ಧರ್ಮ ಪ್ರಚಾರ ಕಾರ್ಯಗಳಿಗಾಗಿ ಮಂಗಳೂರಿನ ಫೋರ್ಸ್ ಮೋಟಾರ್ಸ್ನಲ್ಲಿ ಫೋರ್ಸ್ ಅರ್ಬನಿಯ 16 ಸೀಟುಗಳ ವಾಹನವನ್ನು ಇಂದು ಶುಕ್ರವಾರ ಶ್ರೀ ಕಣ್ವ ಮಠದ ಸೇವೆಗಾಗಿ ಸ್ವೀಕರಿಸಿ ಉಡುಪಿಗೆ ಆಗಮಿಸಲಾಯಿತು ಎಂದು ಶ್ರೀಮತ್ ಕಣ್ವ ಮಠ ಆಡಳಿತಾಭಿವೃದ್ಧಿ ಟ್ರಸ್ಟ್ ಹುಣಿಸಿಹೊಳೆ ಕಾರ್ಯಾಧ್ಯಕ್ಷರಾದ ಶ್ರೀ ರಾಘವೇಂದ್ರ ರಾವ್ ಅಲಗೂರು ಅವರು ತಿಳಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಉಡುಪಿಯ ಪೊಡವಿಗೊಡೆಯ ಶ್ರೀ ಕೃಷ್ಣ ಪರಮಾತ್ಮನ ದಿವ್ಯ ದರ್ಶನ ಪಡೆದು ನಂತರ ಉಡುಪಿ ಪರ್ಯಾಯ ಶಿರೂರು ಮಠದ ಶ್ರೀಪಾದರಾದ ಶ್ರೀ 1008 ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರ ದರ್ಶನ ಪಡೆದು ಶ್ರೀ ಕಣ್ವ ಮಠದ ವತಿಯಿಂದ ಚಾತುರ್ಮಾಸ್ಯದ ಫಲ ಸಮರ್ಪಣೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆಯಲಾಯಿತು. ತದನಂತರ ಆನೆಗುಡ್ಡೆ ಶ್ರೀ ವಿನಾಯಕ ದೇವರ ಸನ್ನಿಧಿಯಲ್ಲಿ ನೂತನ ವಾಹನದ ಪೂಜೆ ನೆರವೇರಿಸಿ ವಿಘ್ನ ವಿನಾಯಕನ ಅನುಗ್ರಹದೊಂದಿಗೆ ಮುಂದಿನ ಪ್ರಯಾಣವನ್ನು ಮುದ್ದೇಬಿಹಾಳದತ್ತ ಪಯಣ ಆರಂಭಿಸಲಾಗಿದೆ ಎಂದಿದ್ದಾರೆ. ಶ್ರೀ ಕಣ್ವ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ 1008 ಶ್ರೀ ವಿದ್ಯಾಕಣ್ವ ವಿರಾಜತೀರ್ಥ ಶ್ರೀಪಾದಂಗಳವರಿಗೆ ನಾಳೆ ದಿನಾಂಕ 15/8/2026 ರಂದು ವಾಹನವನ್ನು ಸಮರ್ಪಣ ಮಾಡಲಿದ್ದೇವೆ. ಧರ್ಮಯಾತ್ರೆ, ಧರ್ಮ ಪ್ರಚಾರ ಹಾಗೂ ಸತ್ಕಾರ್ಯಗಳಿಗೆ ಈ ವಾಹನ ಸದಾ ಸೇವೆ ಸಲ್ಲಿಸಲಿ ಎಂಬುದು ನಮ್ಮ ಪ್ರಾರ್ಥನೆ ಎಂದು ಶ್ರೀಮತ್ ಕಣ್ವ ಮಠ ಆಡಳಿತಾಭಿವೃದ್ಧಿ ಟ್ರಸ್ಟ್ ಹುಣಿಸಿಹೊಳೆ ಕಾರ್ಯಾಧ್ಯಕ್ಷರಾದ ಶ್ರೀ ರಾಘವೇಂದ್ರ ರಾವ್ ಅಲಗೂರು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹನುಮೇಶರಾವ್ ಮಸ್ಕಿ, ವಿಕೆ ಕೃಷ್ಣ ಬಳ್ಳಾರಿ ಹಾಗೂ ಇತರರಿದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್ ಕುಷ್ಟಗಿ.